ರಾಜ್ಯ ಬಿಜೆಪಿಯಲ್ಲಿ ದಿನಕ್ಕೊಂದು ಬೆಳವಣಿಗೆಗಳು ಆಗ್ತಾ ಇದ್ದು ವಿಜೇಂದ್ರ ವಿರುದ್ಧ ಯತ್ನಾಳ್ ಮತ್ತೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ವಿಜೇಂದ್ರ ವಿರುದ್ಧ ಯತ್ನಾಳ್ ಮತ್ತೆ ಗುಡುಗಿದ್ದಾರೆ. ವಿಜೇಂದ್ರ ಸರ್ವಾಧಿಕಾರಿ ವರ್ತನೆ ಶೀಘ್ರ ಅಂತ್ಯವಾಗುತ್ತೆ ಅಂತ ವಾಗ್ದಾಳಿಯನ್ನು ನಡೆಸಿದ್ದು, ಇಂತಹ ಅಯೋಗ್ಯ ಅಧ್ಯಕ್ಷನನ್ನ ಮುಂದುವರಿಸಲ್ಲ, ಹೈಕಮಾಂಡ್ ಮೇಲೆ ನಮಗೆ ವಿಶ್ವಾಸ ಇದೆ ಅನ್ನುವಂತಹ ಮಾತುಗಳನ್ನ ಆಡಿದ್ದು ವಿಜಯಪುರದಲ್ಲಿ ಬಿಜೆಪಿ ಶಾಸಕ ಯತ್ನಾಳ್ ವಿಜೇಂದ್ರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ವಿಜಯಪುರದಲ್ಲಿ ನಮ್ಮ ಎಲ್ಲಾ ಭಾವನೆಗಳಿಗೆ ಹೈಕಮಾಂಡ್ ಮಾನ್ಯತೆಯನ್ನ ಕೊಟ್ಟಿದೆ, ಸೂಕ್ತ ಸಮಯದಲ್ಲಿ ಒಳ್ಳೆ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನುವಂತಹ ನಂಬಿಕೆ ಇದೆ. ವಿಜಯಪುರದಲ್ಲಿ ಬಿಜೆಪಿ ಶಾಸಕ ಯತ್ನಾಳ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಒಟ್ಟಿಗೆ ಇಲ್ಲ, ವಿಜೇಂದ್ರಗೆ ಏನು ತಿಳಿತೈತಿ, ಅವ್ ಹಿಟ್ಲರ್ನ ಮಗ, ಹಿಟ್ಲರ್ ಮಕ್ಕಳಿದ್ದರೂ ಗೊತ್ತಿಲ್ಲ, ಆದರೆ ಹಿಟ್ಲರ್ ಮಗ ಇದು ನಡೆಸ್ಯಾನ, ಅವನದು ಆಗ್ತದೆ. ಎಷ್ಟು ಭಾಳ ದಿವಸ ಇಲ್ಲ, ಅವನದು ಅಂತ್ಯ ಕೊನೆ ಬಂದಿದೆ, ಆಗ್ತದೆ. ಆ ಪ್ರಯೋಗ ಮಾಡ್ಲಕತ್ತಾರ, ಮಾಡ್ಲರು. ಜಿಲ್ಲಾಧ್ಯಕ್ಷರು ಮಾಡ್ಕೊಂಡು ತಕ್ಷಣ ರಾಜ್ಯಾಧ್ಯಕ್ಷರನ್ನ ಮ್ಯಾಗಿನವ್ರು ಕೊಟ್ಟೆ ಬಿಡ್ತಾ ಇರ್ತೇನಿಲ್ಲ. ಹೈಕಮಾಂಡ್ ಹೇಳಿದ್ದೇ ಕೇಳಬೇಕಾಗ್ತದೆ. ಇಂಥ ಅಯೋಗ್ಯ ಅಧ್ಯಕ್ಷರು ಮುಂದುವರ್ಸೋದಿಲ್ಲ, ನನಗೂ ವಿಶ್ವಾಸ ಇದೆ. ಹೈಕಮಾಂಡ್ ಮ್ಯಾಗ ನಮ್ಗೆ ವಿಶ್ವಾಸ ಇದೆ. ಹೈಕಮಾಂಡು ನಮ್ಮ ಭಾವನೆಯನ್ನು ತಿಳ್ಕೊಂಡೆ ಅವ್ರಿಗೆ ಇಟ್ಟೊತ್ತಿಗೆ 20ನೇ ತಾರೀಕಿಗೆ ನಂದು ಆಯಿತು, ನಾನು ಅಧ್ಯಕ್ಷ ಆದೈತಿದ್ರು. ಹೋರಾಟ ಅವ್ರು ಏನು ಮಾಡ್ತಾರೆ ಅದ್ರ ವಿರುದ್ಧ ಹೋರಾಟ ಇರ್ತದೆ. ಅವರೇನೋ ವೀರಶೈವ ಲಿಂಗಾಯತರ ಸಭೆ ಮಾಡ್ತೀನಿ ನಮ್ಮದು ರೆಡಿ ಇದೆ. ದಾವಣಗೆರೆಯಲ್ಲಿ ಹುಟ್ಟುಹಬ್ಬ ಪಟ್ಟಹಬ್ಬ ಏನೋ ಮಾಡ್ತೀನಿ ಅಂದಾರ.